ಒಂದೆಡೆ ಅವಳಿ ರಂಗ ಸಜ್ಜಿಕೆಯಲ್ಲಿ ವಿನೂತನ ಪೌರಾಣಿಕ ನಾಟಕ, ವಿವಿಧ ವಾದ್ಯ ವೃಂದದವರು, ಸಾವಿರಾರು ಕಲಾಭಿಮಾನಿಗಳು. ಈ ದೃಶ್ಯ ಕಂಡು ಬಂದಿದ್ದು ಮಣ್ಣೆ ಗ್ರಾಮದಲ್ಲಿ ಆಯೋಜಿಸಿದ್ದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕದಲ್ಲಿ. ನಂತರ ಕೊಂಚುಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾದ ಸ್ವಾಮೀಜಿ ಮಾತನಾಡಿ, ನಾಟಕ ಪ್ರಮುಖ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ. ಅಭಿನಯ, ನಟನೆಯ ಹಾವಭಾವ, ಸಂಗೀತ, ಸಂಭಾಷಣೆ, ವೇಷಭೂಷಣಗಳು ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಎಂದರು. ರಂಗಕಲೆ ಮತ್ತು ಕಲಾವಿದರಿಗೆ ಅವಿನಾಭಾವ ಸಂಬಂಧವಿದೆ. ಈ ಗ್ರಾಮದಲ್ಲಿ ಗಂಗರಸರ ಕಾಲದಿಂದಲೂ ಸಾಹಿತ್ಯ ಸಂಸ್ಕೃತಿ ಮಣ್ಣೆ ಗ್ರಾಮದಲ್ಲಿ ಹಾಸುಹೊಕ್ಕಾಗಿದ್ದು, ಮುಂದಿನ ಪೀಳಿಗೆಗೆ ಕಲೆಗಳನ್ನು ನೀಡಬೇಕಿದೆ ಎಂದು ಸಲಹೆ ನೀಡಿದ್ರು. ಈ ವಿಶಿಷ್ಟ ನಾಟಕದ ಪ್ರಯೋಗ ಒಂದು ಹೊಸ ಮೈಲಿಗಲ್ಲಿನ ಮೂಲಕ ಶ್ರದ್ಧೆ ಮತ್ತು ಭಕ್ತಿಯ ಜತೆಗೆ ವಿಚಾರಶೀಲತೆ ಬೆಳೆಸಿಕೊಳ್ಳಬೇಕು. ಅನ್ವೇಷಣೆ ಬದುಕಿನ ಪ್ರಧಾನ ಪ್ರವೃತ್ತಿಯಾಗಬೇಕು. ಸಾಮಾಜಿಕ ಜಾಲತಾಣಗಳಿಂದ ಲವಲವಿಕೆ ಕಡಿಮೆಯಾಗ್ತಿದೆ. ಕಲೆಯ ಮೂಲ ಜನಪದವನ್ನ ಕಡೆಗಣಿಸಬಾರದು. ಮುದ್ರಣ ತಿಳಿಯದ ಹಿಂದಿನ ಕಾಲದಲ್ಲಿ ಪ್ರಾಸಬದ್ಧ ಪದ್ಯವೇ ಕಂಠಪಾಠಕ್ಕೆ ಸುಲಭವಾಗಿತ್ತು. ನಾಟಕೀಯ ಸಂವಾದವು ಪದ್ಯದಲ್ಲಿಯೇ ಅಡಕವಾಗಿತ್ತು. ಜನಪದ ಸಂಭಾಷಣೆಯೇ ನಾಟಕದ ಮೂಲ. ರಾಮಾಯಣ ಮತ್ತು ಮಹಾಭಾರತ ಮೂಲದಲ್ಲಿ ಜನಪದ ನಂತರ ಕಾವ್ಯಗಳೇ ಆಗಿದ್ದರಿಂದ ನಾಟಕಕ್ಕೆ ಅಳವಡಿಸಲು ಸಾಧ್ಯವಾಯಿತು ಎಂದರು. IAS ನಿವೃತ್ತ ಅಧಿಕಾರಿ ಮಾಜಿ ಶಾಸಕ ವೀರಭದ್ರಯ್ಯ ಮಾತನಾಡಿ, ಮಣ್ಣಿ ಗ್ರಾಮ ನಾಟಕಗಳ ತವರೂರು. ವಿಭಿನ್ನ ರೀತಿಯ ನಾಟಕ ಪ್ರಯೋಗ ಮಾಡಿದೆ. ಈ ಊರಿನ ಕಲಾವಿದರು ಬೇರೆ ಕಡೆ ನಾಟಕ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡು ಬಂದಿರುವ ಪರಂಪರೆ ಇದೆ. ಪೌರಾಣಿಕ ನಾಟಕಗಳನ್ನ ಯುವ ಪೀಳಿಗೆ ಮರೆಯುತ್ತಿದ್ದಾರೆ. ಇಂತಹ ಪೌರಾಣಿಕ ನಾಟಕ ಪ್ರದರ್ಶನದಿಂದ ಹೊಸ ಆವಿಷ್ಕಾರ ಸೃಷ್ಟಿಯಾಗಿದೆ ಎಂದರು. ಮಾರುತಿ, CTV ನ್ಯೂಸ್, ನೆಲಮಂಗಲ.